ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ವೈರಲ್ ಆಗಿರೋ ಆಲೂ ಪನ್ನೀರ್ ಸ್ಟಿಕ್ಸ್ ಮಾಡೋಣ ಅಂತ ಪನ್ನೀರ್ ತಗೊಂಡಿದ್ದೀನಿ, ಆಲೂಗಡ್ಡೆ ತಗೊಂಡಿದ್ದೀನಿ, ಅಡಿಷನಲ್ ಆಗಿ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಬನ್ನಿ ಯಾವ ತರ ಮಾಡೋದಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಕರ್ಡ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಹಾಕ್ತಾ ಇದ್ದೀನಿ, ಪನ್ನೀರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಮಿಕ್ಸ್ ಆಗಿದ ತಕ್ಷಣ ತಗೊಂಡ್ಬಿಡಿ, ಸ್ಲೈಸ್ ಹಾಕೊಳ್ಳಿ. ಮೊದಲಿಗೆ ಈ ಥರ ಸ್ಲೈಸ್ ಆಗಿರೋ ಆಲೂಗಡ್ಡೆ ತೊಗೊಂಡು ಸೆಂಟ್ರಿಗೆ ಪನ್ನೀರ್ ಇಕ್ಕಿ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ಸ್ಟಿಕ್ಸಲ್ಲಿ ಕ್ಲೋಸ್ ಮಾಡಿ. ಚಿಕಮ್ಮು ಸೇಮು ಈ ಥರ ಇಕ್ಕಬೇಕು. ಸೆಂಟ್ರಲ್ಲಿ ಈ ಥರ ಕಡ್ಡಿಲಿ ಲಾಕ್ ಮಾಡ್ಕೊಳ್ಳಿ. ನಾನು ಈ ತರ ಪನ್ನೀರ್ ಆಲೂ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ತರ ಕ್ಯಾಪ್ಸಿಕಮ್ ಪನ್ನೀರ್ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಅದನ್ನ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಹಾಕ್ತಾ ಇದ್ದೀನಿ, ಒಂದೊಂದೇ ಬಿಟ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗಿದೆ, ಇವಾಗ ತೆಗಿತಾ ಇದ್ದೀನಿ. ಈ ತರ ಗೋಲ್ಡನ್ ಬ್ರೌನ್ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಟೇಸ್ಟ್ ಮಾಡೋಣ. ಸ್ವಲ್ಪ ಸಾಲ್ಟ್ ಉದುರಿಸಿ, ಸ್ವಲ್ಪ ಪೆರಿ ಪೆರಿ ಮಸಾಲಾ ಪೌಡರ್, ಸ್ವಲ್ಪ ಕಾಶ್ಮೀರಿ ಪೆಪ್ಪರಿಕಾ ಪೌಡರ್. ಗೈಸ್, ಆಲೂ ಪನ್ನೀರ್ ಸ್ಟಿಕ್ಸ್ ರೆಡಿ ಆಗಿದೆ ತಿನ್ನಕ್ಕೆ. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಉಪ್ಪು ಖಾರ ಅಂತ. ಆಲೂ ಪನ್ನೀರ್ ಸ್ಟಿಕ್ಸ್ ನಿಜವಾಗ್ಲೂ ಸೂಪರ್ ಆಗಿದೆ. ನಾವು ಫ್ರೈ ಮಾಡಾದ್ಮೇಲೆ ಪೆಪ್ಪರಿಕಾ ಪೌಡರ್, ಪಿರಿ ಪಿರಿ ಸೆಸನ್ ಪೌಡರ್ ಹಾಕಿದಂತೂ ಸಖತ್ ಫ್ಲೇವರ್ ಕೊಡ್ತಾ ಇದೆ ಗೈಸ್. ನೀವು ಮನೇಲಿ ಮಾಡ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಜೈ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್.